ನಮಸ್ಕಾರ ವೀಕ್ಷಕರೇ. ಕೊನೆಗೂ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗಿ ಅಸೆಂಬ್ಲಿ ಚಲೋ ಮಾರ್ಚ್ ವೇಳೆ ಲಾಠಿ ಚಾರ್ಜ್ ನಡೆದಿದೆ. ಜಾರ್ಖಂಡ್ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನೇ ನಡೆಸಿದ್ದಾರೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ. ಆಲ್ರೆಡಿ ಜಾರ್ಖಂಡ್ ವಿಚಾರದಲ್ಲಿ ಸಾಕಷ್ಟು ಜನರ ಬಣ್ಣ ಬಯಲಾಗಿತ್ತು. ಈ ಘಟನೆ ನಡೆದ ಬಳಿಕ ಪ್ರಜಾಪ್ರಭುತ್ವದ ಹೆಸರಲ್ಲಿ ಆಗಾಗ ಸ್ಕೋಪ್ ತೆಗೆದುಕೊಳ್ಳುವವರು ಸಂಪೂರ್ಣ ಬೆತ್ತಲಾಗಿದ್ದಾರೆ. ಮೇಲ್ನೋಟಕ್ಕೆ ಇದು ದೆಹಲಿ ಗಲಭೆಗೆ ಕೌಂಟರ್ ಹೋರಾಟದಂತೆ ಕಾಣಿಸ್ತಾ ಇದ್ರು. ಇಲ್ಲಿ ನಡೆದಿರೋ ಕೆಲ ಘಟನೆಗಳು ಕೆಲ ನಾಯಕರ ಭವಿಷ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ತರಿಸ್ತಾ ಇದೆ. ಇದರ ಬೆನ್ನಲ್ಲೇ ಜಾರ್ಖಂಡ್ ವಿಪಕ್ಷಗಳು ರೊಚ್ಚಿಗೆದ್ದಿವೆ. ದೆಹಲಿ ವಿಚಾರವನ್ನ ಇಟ್ಕೊಂಡು ಕೇಂದ್ರಕ್ಕೆ ಪ್ರಶ್ನೆ ಮಾಡುವವರನ್ನ ಕಟ್ಟಿ ಹಾಕಿಸ್ತಾ ಇದೆ. ಮತ್ತೊಂದೆಡೆ ಅಮಿತ್ ಶಾ ರಾಹುಲ್ ಗಾಂಧಿಗೆ ಹೊಸ ಸವಾಲ್ ಹಾಕಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಮಧ್ಯಮ ವರ್ಗ, ಶ್ರೀಮಂತರು, ಬಡವರು, ಕಡು ಬಡವರು ಹೀಗೆ ಹಲವು ವರ್ಗಗಳ ಜನರಿದ್ದಾರೆ. ಶ್ರೀಮಂತರ ಮನೆಯಲ್ಲಿ ನಡೆಯುವ ಒಂದು ಸಣ್ಣ ಕಾರ್ಯಕ್ರಮವು ಬಡವರ ಮನೆಯ ಮದುವೆ ಮನೆಗಿಂತಲೂ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದು ವಾಸ್ತವ. ಈ ಅಜಗಜಾಂತರ ವ್ಯತ್ಯಾಸ ಅನ್ನೋದು ಕೇವಲ ಜನಜೀವನದಲ್ಲಿ ಮಾತ್ರ ಇಲ್ಲ, ಇದನ್ನೂ ದಾಟಿ ಹಲವು ಕಡೆಗಳಲ್ಲಿ ಕಾಣಿಸುತ್ತೆ. ಉದಾಹರಣೆಗೆ, ಕೆಲವರು ಒಂದು ಹೋರಾಟವನ್ನ ಆಚರಿಸುವಾಗ ಅದಕ್ಕೆ ಪ್ರಚಾರ ಕೊಡೋದಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳು, ಸದಾ ಅದರ ಬಗ್ಗೆ ಕವರ್ ಮಾಡೋದಕ್ಕೆ ಮಾಧ್ಯಮಗಳು, ಭಾವನಾತ್ಮಕ ಪೋಸ್ಟ್ ಹರಿಬಿಡೋದಕ್ಕೆ ಜಂತುಗಳು, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರೆ ಕಣ್ಣೀರು ಹಾಕೋದಕ್ಕೆ ವಿದ್ವಾಂಸರನ್ನ, ಹೀಗೆ ಎಲ್ಲಾ ಕಡೆಯಿಂದಲೂ ಅದ್ದೂರಿಯಾಗಿ ಆಚರಣೆ ನಡೆಸೋದಕ್ಕೆ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಾರೆ. ಅದೇ ಬಡವರ ಹೋರಾಟದಲ್ಲಿ ಇದ್ಯಾವುದೂ ಇರೋದಿಲ್ಲ. ಹೋರಾಡಿದ್ದು ಗೊತ್ತಾಗಲ್ಲ, ಹಲ್ಲೆ ನಡೆಸಿದ್ದು ಗೊತ್ತಾಗಲ್ಲ, ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದಂತೂ ಗೊತ್ತೇ ಆಗೋದಿಲ್ಲ. ಈಗ ಈ ಬಡವರ ಹೋರಾಟದಂತೆ ಗುರುತಿಸಿಕೊಳ್ತಾ ಇರೋದು ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ. ಜಾರ್ಖಂಡ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ವಿಡಿಯೋಗಳು ಒಂದರ ನಂತರ ಒಂದು ಬರ್ತಾನೆ ಇರುತ್ತೆ. ಅದನ್ನ ನೋಡುವಾಗ ಪೊಲೀಸ್ ಆಕ್ಷನ್ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಸಮರ್ಥನೆ ಮಾಡಬೇಕು ಅನ್ನೋ ಹಾಗೆ ಇದ್ರೆ, ದೆಹಲಿ ಹೋರಾಟದ ವೇಳೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತೋ ಜಾರ್ಖಂಡ್ ಸರ್ಕಾರ ಕೂಡ ಈಗ ಅದನ್ನೇ ಮಾಡ್ತಾ ಇದೆ ಅಂತ ಹೇಳಿ ಬಿಡ್ಬೋದು. ಆದ್ರೆ ಈ ಮಾತನ್ನ ಹೇಳಿ ಬಿಟ್ರೆ ಫುಲ್ ಸ್ಟಾಪ್ ಇಟ್ಟಂತೆ ಆಗೋದಿಲ್ಲ, ಸಿಕ್ಕಿ ಬಿದ್ದಂತ ಆಗುತ್ತೆ. ಎಲ್ಲೆಲ್ಲಿ ಸಿಕ್ಕಿ ಬೀಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಜಂತರ್ ಮಂತರ್ ನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೆ ಪ್ರಮುಖ ಕಾರಣ ಆಗಿದ್ದು, ಹೋರಾಟದ ನೆಪದಲ್ಲಿ ಬಂದವರು ಕಲ್ಲೆಸೆಯೋದಕ್ಕೆ ಶುರು ಮಾಡಿದ್ದು ಹಾಗೂ ಪೊಲೀಸರ ಮೇಲೆ ಹಲ್ಲೆ ನಡೆಸೋದಕ್ಕೆ ಶುರು ಮಾಡಿದ್ರು ಅನ್ನೋದು. ಆದ್ರೆ ಜಾರ್ಖಂಡ್ ನಲ್ಲಿ ವಿದ್ಯಾರ್ಥಿಗಳು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಕಲ್ಲೆಸೆತ ಪ್ರಕರಣ ಎಲ್ಲೂ ವರದಿಯಾಗಿಲ್ಲ. ಆದ್ರೂ ಕೂಡ ವಿದ್ಯಾರ್ಥಿಗಳ ಮೇಲೆ ಭೀಕರವಾಗಿ ಲಾಠಿ ಚಾರ್ಜ್ ನಡೆಸಲಾಗಿದೆ ಹಾಗೂ ಅಶ್ರುವಾಯು ಪ್ರಯೋಗ ಮಾಡಲಾಗಿದೆ. ಕಲ್ಲೆಸೆತದ ಹಿನ್ನೆಲೆ ಒಂದು ವಿಚಾರವಾದ್ರೆ, ಜಂತರ್ ಮಂತರ್ ನಲ್ಲಿ ಆಂಟಿ ಇಂಡಿಯನ್ ಸ್ಟೇಟ್ಮೆಂಟ್ಗಳು, ಘೋಷಣೆಗಳು ಸಾಕಷ್ಟು ಕೇಳಿ ಬಂದಿದ್ವು. ಅದನ್ನ ದೇಶದ ಜನರು ಕೂಡ ನೋಡಿದ್ದಾರೆ. ಸಾಮಾನ್ಯವಾಗಿ ದೇಶದ ಮೇಲೆ ನಿಯತ್ತಿರೋ ಯಾರೊಬ್ಬರು ಕೂಡ ತನ್ನ ದೇಶಕ್ಕೆ ಅವಹೇಳನವಾದಾಗ ಅದನ್ನ ನೋಡಿ ಸುಮ್ಮನೆ ಕೂರೋದಿಲ್ಲ. ಕನಿಷ್ಠ ಪಕ್ಷ ಕಾನೂನಾತ್ಮಕವಾಗಿ ಆದ್ರೂ ಅಂತ ಜಂತುಗಳನ್ನ ಹಿಡಿದು ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸ್ತಾರೆ. ಆದ್ರೆ ನಮ್ಮ ಕಾನೂನಲ್ಲಿ ದೇಶದ ವಿರುದ್ಧ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಾತನಾಡಿದ್ರೆ ಯಾವ ತರದ ಆಕ್ಷನ್ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಥವಾ ಉಲ್ಲೇಖಿಸಿಲ್ವಾ ಅನ್ನೋದು ಗೊತ್ತಿಲ್ಲ. ಈ ಎಲ್ಲಾ ಆಂಟಿ ಸೋಷಿಯಲ್ ಚಟುವಟಿಕೆ ಜಂತರ್ ಮಂತರ್ ನಲ್ಲಿ ನಡೆದಿತ್ತು. ಆದ್ರೆ ಜಾರ್ಖಂಡ್ ನಲ್ಲಿ ಅಂತ ಒಂದೇ ಒಂದು ದೇಶ ವಿರೋಧಿ ಚಟುವಟಿಕೆಗಳು ವರದಿ ಆಗಿರ್ಲಿಲ್ಲ. ಆದ್ರೂ ಕೂಡ ಸರ್ಕಾರ ಯಾವ ಲೆವೆಲ್ಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಸಾಧಾರಣವಾಗಿ ಅಧಿಕಾರದಲ್ಲಿ ಇರುವವರು ತಮ್ಮದೇ ಒಂದು ವರ್ಚಸ್ಸನ್ನ ಮೇಂಟೈನ್ ಮಾಡ್ತಾರೆ. ಯಾರಾದ್ರೂ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಹೇಗಾದ್ರೂ ಮಾಡಿ ಆ ವ್ಯಕ್ತಿಗೆ ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಬಯಸ್ತಾರೆ. ಹೀಗಿರುವಾಗ ಸಾಕಷ್ಟು ಜನರು, ಪ್ರಮುಖವಾಗಿ ಯುವತಿಯರು, ಅತ್ಯಂತ ಕೀಳು ಮಟ್ಟದ ಪದಗಳು, ಘೋಷಣೆ, ಸೊಂಟದ ಕೆಳಗಿನ ಪದ ಬಳಕೆ ಎಲ್ಲವನ್ನೂ ಕೂಡ ಮಾಡಿದ್ರು. ನೇರವಾಗಿ ಪ್ರಧಾನಿ ಮೋದಿ ಹೆಸರು ಹೇಳಿಕೊಂಡು ಅವಾಚ್ಯಗಳನ್ನ ಪ್ರಯೋಗ ಮಾಡಿದ್ರು. ಮೋದಿ ಏನೋ ಹೋಗ್ಲಿ ಬಿಡಿ ಅಂತ ಕ್ಷಮಿಸ್ಬಿಟ್ರು. ಆದ್ರೆ ಜಾರ್ಖಂಡ್ ನಲ್ಲಿ ಅಂತದ್ ಯಾವ್ದು ವರದಿ ಆಗಿರ್ಲಿಲ್ಲ. ಸಿಎಂ ಹೇಮಂತ್ ಸೊರೇನ್ ಆಗ್ಲಿ ಅಥವಾ ಎಜುಕೇಶನ್ ಮಿನಿಸ್ಟರ್ ಹಾಗೂ ಅವರ ತಾಯಿ ಬಗ್ಗೆ ಕೆಟ್ಟ ಕೆಟ್ಟ ಪದಗಳನ್ನ ಮಾತನಾಡೋ ಸುಂದರಿಯರು, ಮೇಧಾವಿಗಳು ಯಾರು ಕೂಡ ಇರ್ಲಿಲ್ಲ. ಅಷ್ಟೇ ಯಾಕೆ, ಪೊಲೀಸರನ್ನ ಪ್ರವೋಕ್ ಮಾಡುವಂತೆ ವರ್ತಿಸುವವರು, ಪೊಲೀಸರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಯಾರು ಕೂಡ ಇರ್ಲಿಲ್ಲ. ಆದ್ರೂ ಜಾರ್ಖಂಡ್ ಪೊಲೀಸರು ರೊಚ್ಚಿಗೆದ್ದು ವಿದ್ಯಾರ್ಥಿಗಳನ್ನ ಬಡೀತಾ ಇರೋ ದೃಶ್ಯಗಳು ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆ. ಜಂತರ್ ಮಂತರ್ ನಲ್ಲಿ ದುಷ್ಕರ್ಮಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಾಗ ಒಂದು ಕಡೆ ರಾಜಕೀಯ ಚಟುವಟಿಕೆಗಳು, ಇನ್ನೊಂದು ಕಡೆ ಎಕೋಸಿಸ್ಟಮ್ ಚಟುವಟಿಕೆಗಳು ಜೋರಾಗಿ ನಡೀತಾ ಇತ್ತು. ರಾಜಕೀಯ ನಾಯಕರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೀತಾ ಇದೆ, ಈ ದೇಶದಲ್ಲಿ ನ್ಯಾಯ ಕೇಳೋದೇ ತಪ್ಪ, ಇದೇ ನೋಡಿ ಮೋದಿಯ ಪ್ರಜಾಪ್ರಭುತ್ವ ಅಂತ ಪೋಸ್ಟ್ ಹಾಕೋ ಮೂಲಕ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು. ಅವ್ರು ಯಾರು ಈಗ ಜಾರ್ಖಂಡ್ ವಿದ್ಯಾರ್ಥಿಗಳ ಬಗ್ಗೆ ತುಟಿ ಬಿಚ್ಚಿ ಮಾತನಾಡ್ತಾ ಇಲ್ಲ. ಇನ್ನು ಪ್ರಾಯೋಜಿತ ಜೀವಿಗಳು,
ದೆಹಲಿ ದೃಶ್ಯಗಳನ್ನ ನೋಡಿ ಅಯ್ಯೋ ನನ್ನ ಹೊಟ್ಟೆ ಉರಿತಾ ಇದೆ, ಇವ್ರು ಯಾರಿಗೂ ಮಕ್ಕಳೇ ಇಲ್ವಾ, ಎಲ್ಲಿಗೆ ಬಂತು ನಮ್ಮ ದೇಶದ ಪ್ರಜಾಪ್ರಭುತ್ವ ಅಂತ ಪೋಸ್ಟ್ ಗಳನ್ನ ಹಾಕಿದ್ರೆ ಇನ್ನು ಕೆಲವರು ಗೋಳೋ ಅಂತ ಹತ್ತು ಹೀಗ ಮಾಡೋದು, ಆಡಳಿತ ನಡೆಸುವವರು ಕ್ರೂರಿಗಳಾದ್ರೆ ಹೀಗೆಲ್ಲ ನಡೆಯುತ್ತೆ, ಖಂಡಿತವಾಗ್ಲೂ ಇವರು ಯಾರಿಗೂ ಒಳ್ಳೆ ಸಾವು ಬರೋದಿಲ್ಲ ಅಂತ ಅತ್ತೂ ಕರೆದು ಮಾಡಿದ್ರು. ಆದ್ರೆ ಆ ಮಮತೆ, ತಾಯಿ ಹೃದಯ, ವಾತ್ಸಲ್ಯಗಳನ್ನ ಗಳಿಸುವಲ್ಲಿ ಜಾರ್ಖಂಡ್ ವಿದ್ಯಾರ್ಥಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಇನ್ನು ದೆಹಲಿ ಗಲಭೆ ಬಳಿಕ ಅಂತಿಮವಾಗಿ ರಾಜಕೀಯ ನಾಯಕರು, ಪ್ರಮುಖವಾಗಿ ರಾಹುಲ್ ಗಾಂಧಿ ಬಳಿ ಉಳಿದಿದ್ದು ಪೆಲೆಟ್ ಗನ್ ವಿಚಾರ. ಮೊದಲನೆಯದಾಗಿ ಪೆಲೆಟ್ ಗನ್ ಬಳಕೆ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಈ ಆರೋಪವನ್ನ ತಳ್ಳಿ ಹಾಕಿದೆ. ರಾಹುಲ್ ಮಾತ್ರ ಒಂದಿಬ್ಬರ ಫೋಟೋವನ್ನ ಇಟ್ಕೊಂಡು ಪೆಲೆಟ್ ಗನ್ ಬಳಕೆಯಾಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದನ್ನ ಅವರು ಯಾವತ್ತು ಸಾಬೀತು ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ರಾಂಚಿಯಲ್ಲಿ ವಿದ್ಯಾರ್ಥಿಗಳನ್ನ ತಡೆಯೋ ಸಲುವಾಗಿ ಬ್ಯಾರಿಕೇಡ್ಗಳ ಮೇಲೆ ಮುಳ್ಳು ತಂತಿಗಳನ್ನ ಹಾಕಿರೋ ವಿಡಿಯೋಗಳು ಕಾಣಿಸ್ತಾ ಇದೆ. ಸಾಕಷ್ಟು ಪತ್ರಕರ್ತರು ಅದನ್ನ ವರದಿ ಕೂಡ ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದಾಗ ನೂಕಾಟ ತಳ್ಳಾಟ ಆಗೇ ಆಗುತ್ತೆ. ಆ ಹೊತ್ತಲ್ಲಿ ಮಿಸ್ ಆಗಿ ಈ ಮುಳ್ಳು ತಂತಿ ತಾಗಿದ್ರೂ ವಿದ್ಯಾರ್ಥಿಗಳಿಗೆ ಯಾವ ಪ್ರಮಾಣದ ಗಾಯಗಳಾಗುತ್ತೆ ಅನ್ನೋದು ಗೊತ್ತಿರೋದೆ. ಆದ್ರೆ ಪ್ರಪಂಚದಲ್ಲೇ ವಿದ್ಯಾರ್ಥಿಗಳ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರೋ ಏಕೈಕ ನಾಯಕ ರಾಹುಲ್ಗೆ ತಮ್ಮದೇ ಆಡಳಿತ ಇರೋ ರಾಜ್ಯದ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಅವರೇನೋ ದಿನದ 24 ಗಂಟೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ, ಜಾರ್ಖಂಡ್ ಬಗ್ಗೆ ಗಮನ ಹರಿಸೋದಕ್ಕೆ ಹೊತ್ತು ಸಿಗದೇ ಇರಬಹುದು. ಆದ್ರೆ ಅವರ ಟೀಮ್ ನಲ್ಲಿ ಇರುವವರು ಕನಿಷ್ಠ ಅವರಿಗೆ ಈ ವಿಚಾರವನ್ನ ತಿಳಿಸೋ ಕೆಲಸ ಯಾಕೆ ಮಾಡಿಲ್ಲ ಅಂತ ಭೂಮಂಡಲದಾದ್ಯಂತ ಇರೋ 500 ಕೋಟಿಗೂ ಅಧಿಕ ರಾಹುಲ್ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿಯು ಈ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ಇಡೀ ಪ್ರಪಂಚದಲ್ಲಿ ನ್ಯಾಯಕ್ಕೆ ಇನ್ನೊಂದು ಹೆಸರಿನಂತಿರೋ ಅತ್ಯಂತ ಸಂಭಾವಿತರಾದ ಅರವಿಂದ ಕೇಜ್ರಿವಾಲ್ ಕೂಡ ಜಾರ್ಖಂಡ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ದೆಹಲಿ ಗಲಭೆ ಟೈಮ್ನಲ್ಲಿ ಸಮಯ ಮಾಡಿಕೊಂಡು ಜಿರಳೆಗಳಿಗೆ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಈಗ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ಪ್ರತಿಕ್ರಿಯೆ ಕೊಡ್ಲಿಲ್ವೇನೋ ಅಂತ ಜನರು ಮಾತಾಡ್ತಾ ಇದ್ದಾರೆ. ಆದ್ರೆ ಅಖಿಲೇಶ್ ಈ ಬಗ್ಗೆ ಮಾತನಾಡಿದ್ದು ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಜನರು ಕನ್ಫ್ಯೂಸ್ ಆಗಿದ್ದಾರೆ. ಯಾಕೆ ಇದು ಹಲವರ ಭವಿಷ್ಯಕ್ಕೆ ಸಮಸ್ಯೆ ತರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಜಾರ್ಖಂಡ್ ವಿದ್ಯಾರ್ಥಿಗಳು ಯಾರ ರಾಜೀನಾಮೆಯನ್ನು ಕೇಳದೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸಿ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿ ಸಿಎಂ ಬಂದು ನಮ್ಮ ಹತ್ರ ಮಾತನಾಡ್ಲಿ ಅನ್ನೋದನ್ನಷ್ಟೇ ಕೇಳಿದ್ದು. ನೇಟ್ ವಿಚಾರದಲ್ಲಿ ರಾಜೀನಾಮೆಯಿಂದ ಹಿಡಿದು ಸಚಿವರ ಜೊತೆಗೆ ಮಾತುಕತೆ, ಹೊಸ ಕಾನೂನು ಜಾರಿ, ಹೈ ಲೆವೆಲ್ ತನಿಖೆ ಎಲ್ಲವೂ ಆಯ್ತು. ಆದ್ರೂ ಕೂಡ ಕೆಲವರ ಆರ್ಭಟ, ಅಟ್ಟಹಾಸಗಳು ಮುಂದುವರೆದಿದ್ವು. ಆದ್ರೆ ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಈ ಅನ್ಯಾಯ? ಇದರ ಎಫೆಕ್ಟ್ ಸರ್ಕಾರಕ್ಕೆ ತಟ್ಟೋದಿಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಇನ್ನೊಂದೆಡೆ ಜಾರ್ಖಂಡ್ ಬಿಜೆಪಿ ಸೇರಿದಂತೆ ಎಲ್ಲಾ ರಾಜ್ಯಗಳ ಬಿಜೆಪಿ ನಾಯಕರು ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದು ರಾಹುಲ್ ಹಾಗೂ ಸೊರೇನ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇವೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗವನ್ನ ಖಂಡಿಸ್ತಾ ಇದ್ದಾರೆ ಹಾಗೂ ಇಂಡಿ ನಾಯಕರ ಬಳಿ ಈ ನಡೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇದ್ಯಾವುದರ ಪರಿವೇ ಇಲ್ಲದೆ ಲೋಕಸಭೆಯಲ್ಲಿ ಅಮಿತ್ ಶಾ ಮಾತಾಡ್ತಾ ಇಲ್ಲ ಅಂತ ರಾಹುಲ್ ಆರೋಪಿಸ್ತಾ ಇದ್ರು. ಇದಕ್ಕೆ ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆ ಬಂದಿದ್ದು, ವಿಪಕ್ಷಗಳ ಎಲ್ಲಾ ಪ್ರಶ್ನೆಗಳಿಗೂ ಪಿನ್ ಟು ಪಿನ್ ಉತ್ತರ ನೀಡೋದಕ್ಕೆ ಅಮಿತ್ ಶಾ ರೆಡಿ ಇದ್ದಾರೆ. ಆದ್ರೆ ಅವರು ಮಾತಾಡುವಾಗ ರಾಹುಲ್ ಸೇರಿದಂತೆ ಎಲ್ಲರೂ ಹಾಜರಿರಬೇಕು ಹಾಗೂ ಗಲಾಟೆ ಮಾಡಿ ಗಬ್ಬೆ ಬಿಸದೆ ಸೈಲೆಂಟ್ ಆಗಿ ಕೂತು ಕೇಳಿಸ್ಕೊಳ್ಬೇಕು. ಇದು ನಿಮ್ಮಿಂದ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ವಿಪಕ್ಷಗಳಿಂದ ಸಾಧ್ಯನಾ ಅಥವಾ ಏನಾಗ್ಬೋದು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.